ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಮ್ಮೂರಲ್ಲಿ ಜಾತ್ರೆ, ಹಾಗಾಗಿ ಜಾತ್ರೆ ಪ್ರಿಪ್ರೇಷನ್ಸ್ ಸಿಕ್ಕಾಪಟ್ಟೆ ಸಖತ್ತಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಈಗ ಫಸ್ಟು ಸ್ನಾನ ಗಿನ ಎಲ್ಲ ಮುಗಿಸಿ ಮನೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು. ಕ್ಲೀನಿಂಗ್ ಎಲ್ಲ ಮುಗಿಸಿ ಆರತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾನು, ಜಾನು, ಧೃತಿ ಎಲ್ಲರೂ ಕೂಡ ಆರತಿ ಪ್ರಿಪ್ರೇಷನ್ ಅಲ್ಲಿ ಇದ್ದೀವಿ. ಒಬ್ರೊಬ್ರು ಒಂದೊಂದು ಕೆಲಸ ಹಂಚ್ಕೊಂಡು ಮಾಡ್ತೀವಿ. ನಮ್ಮ ಮನೇಲಿ ಅದೊಂದು ಖುಷಿ ಇದೆ ನನಗೆ. ಒಬ್ಳೇ ಮಾಡಬೇಕು ಅನ್ನೋ ಥರ ಎಲ್ಲ ಏನಿಲ್ಲ. ಎಲ್ಲರೂ ಕೂಡ ಒಂದೊಂದು ಕೆಲಸ ಹಂಚ್ಕೊಂಡು ಮಾಡ್ತೀವಿ. ಚಿಕ್ಕದು ದೊಡ್ಡದು ಒಟ್ಟಿನಲ್ಲಿ ಎಲ್ಲಾನು ಕೂಡ ಹಂಚ್ಕೊಂಡು ಮಾಡ್ತೀವಿ. ಈಗ ನಾನು ಕಡಲೆಕಾಯಿ ಬೀಜ ಏನಿದೆ ಅದನ್ನೆಲ್ಲ ಸಿಪ್ಪೆ ಎಲ್ಲ ಬಿಡಿಸ್ತಾ ಇದ್ದೆ. ಆರತಿಗೆ ರೆಡಿ ಮಾಡ್ತಿದ್ದೆ. ಧೃತಿ ಕೂಡ ಕೊಬ್ಬರಿ ಎಲ್ಲ ನನಗೆ ತುರ್ಕೊಡ್ತಾ ಇದ್ಲು, ಹೆಲ್ಪ್ ಮಾಡ್ತಿದ್ಲು. ಆ್ಯಂಡ್ ಜಾನು ಕೂಡ ಅವಳಿಗೆ ಏನು ಸಾಧ್ಯ ಆಗುತ್ತೋ ಅದನ್ನು ಕೂಡ ಇದು ಮಾಡ್ತಿದ್ಲು. ಹಾಗೆ ಪಾಯಸ ಮಾಡೋಣ ಪ್ರತಿ ಸಲನೂ ನಾನು ಶಾವಿಗೆ ಪಾಯಸ ಆ ಥರ ಮಾಡ್ತಿರ್ತೀನಿ. ಈ ಸಲ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತೇಳಿ ಸಬ್ಬಕ್ಕಿ ಪಾಯಸ ಮಾಡ್ತಿದ್ದೆ. ಇದಕ್ಕೆ ಮುಂಚೆ ಒಂದ್ಸಲ ಸಬ್ಬಕ್ಕಿ ಪಾಯಸ ಮಾಡಿದ್ದೆ, ಸಖತ್ತಾಗಿತ್ತು. ಹಾಗಾಗಿ ಸರಿ ಈ ಸಲಿನೂ ಕೂಡ ಸಬ್ಬಕ್ಕಿ ಪಾಯಸನೇ ಮಾಡೋಣ ಅಂತೇಳಿ ಸಬ್ಬಕ್ಕಿ ಪಾಯಸ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ರಕಾಶ್ ಅವ್ರ ಫ್ಯಾಮಿಲಿಲಿ ಒಂದಿಬ್ರಿಗೆ ಇನ್ವೈಟ್ ಮಾಡಿದ್ದೀವಿ. ಆ್ಯಂಡ್ ನನ್ನ ಫ್ರೆಂಡ್ ಅನು ಎಲ್ಲರೂ ಬರ್ತಾರೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಆ್ಯಂಡ್ ಅಡುಗೆ ಎಲ್ಲ ಮಾಡ್ತಾ ಇದ್ದೆ. ಅದಾದಮೇಲೆ ನಾನು ಹೇಳಿದ್ನಲ್ಲ ಆರತಿಗೆ ರೆಡಿ ಮಾಡ್ಕೋಬೇಕು. ಆರತಿ ಕೂಡ ರೆಡಿ ಆಗ್ತಾ ಇತ್ತು. ಅಲ್ಲಿ ನಾವು ಬಗ್ಲಗುಂಟೆ ಜಾತ್ರೆ, ಅಲ್ಲಿ ಯಾವಾಗ ದೇವರಿಗೆ ಆರತಿ ಮಾಡ್ತಾರೆ ಅದೇ ಟೈಮಲ್ಲಿ ನಮ್ಮ ಮನೇಲಿ ಕೂಡ ನಾವಿಲ್ಲಿ ಆರತಿನ ರೆಡಿ ಮಾಡಿಕೊಂಡು ಇಲ್ಲಿ ನಾವು ಆರತಿನ ಮಾಡ್ತೀವಿ. ನಾವು ಹೊತ್ಕೊಂಡೇನು ಹೋಗಲ್ಲ ದೇವಸ್ಥಾನಕ್ಕೆ. ಅಲ್ಲಿ ಯಾವಾಗ ಪೂಜೆ ನಡೆಯುತ್ತೆ, ಅಲ್ಲಿ ಯಾವಾಗ ಆರತಿ ಮಾಡ್ತಾರೆ ಅದೇ ಟೈಮಲ್ಲಿ ನಾವು ಮನೇಲೆಲ್ಲ ರೆಡಿ ಮಾಡಿಕೊಂಡು ಅದೇ ಟೈಮಲ್ಲಿ ನಾವಿಲ್ಲಿ ಆರತಿ ಮಾಡ್ತೀವಿ. ಮಾರಮ್ಮ ತಾಯಿ ಹೆಸ್ರು ಹೇಳಿ ನಾವಿಲ್ಲೇ ಮನೇಲೇ ಪೂಜೆ ಮಾಡ್ತೀವಿ. ಅದಾದಮೇಲೆ ಒಂದು 8-9 ಥರ ಹೂವುಗಳನ್ನ ತೊಗೊಂಬಂದಿದ್ದೋ ಎಲ್ಲನೂ ಏರಿಸ್ತಾ ಇದ್ದೋ. ನೀವು ನೋಡ್ತಾ ಇರಬೇಕು, ಹೊಸ ಪರ್ಕೆ ತೊಗೊಂಬಂದು ನಾನು, ಧೃತಿ, ಜಾನು ಎಲ್ಲರೂ ಕೂಡ ಆರತಿಗೆ ಎಲ್ಲ ಏರಿಸ್ಕೊಂಡು ಬರ್ತಾ ಇದ್ದೋ. ಎಲ್ಲನೂ ಏರಿಸಿ ಅದಾದಮೇಲೆ ವಿಳೆದೆಲೆ ಎಲ್ಲ ಚುಚ್ಚಿ ನೀಟಾಗಿ ರೆಡಿ ಮಾಡ್ತಿದ್ದೋ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ದೇವ್ರನ್ನ ಅಲಂಕಾರ ಮಾಡೋದು, ಈ ಥರ ಆರತಿ ಎಲ್ಲ ಮಾಡೋದು, ನಾನು ರೆಡಿ ಆಗೋದು. ನಮ್ಮ ಮನೇಲಿ ಹಬ್ಬ ಅಂದ್ರೇ ಏನೋ ಒಂಥರ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು. ಪ್ರತಿ ಒಂದು ಏನೇ ಒಂದು ಮನೇಲಿ ಕಾರ್ಯ ನಡೆದ್ರು ಕೂಡ ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿರ್ತೀನಿ, ತುಂಬ ಹ್ಯಾಪಿಯಾಗಿರ್ತೀನಿ. ಯಾವ ಥರ ಮಾಡಬೇಕು, ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಎಲ್ಲ ನಡೆಸ್ತಾ ಇರ್ತೀವಿ. ಒಂಬಾಳೆನ ನಾನು ಇಲ್ಲೇ ನಮ್ಮ ಮನೆ ಹತ್ರನೇ ತೊಗೊಂಬಂದಿದ್ದೆ. ನಾರ್ಮಲಾಗಿ ಊರಿಂದ ಒಂಬಾಳೆ ತರಿಸ್ತೀವಿ ಪ್ರತಿ ವರ್ಷವೂ. ಹೋದ ವರ್ಷ ಈ ವರ್ಷ ತರ್ಸೋಕ್ಕಾಗಲಿಲ್ಲ. ಆಮೇಲೆ ಇವಾಗ ಸ್ವಲ್ಪ ಒಂಬಾಳೆ ಕಡಿಮೆ ಆಗಿದೆ ಊರಲ್ಲೂ ತೋಟದಲ್ಲೆಲ್ಲ. ಹಾಗಾಗಿ ನಾನು ಇಲ್ಲೇ ಒಂಬಾಳೆನ ತೊಗೊಂಬಂದು ಎಲ್ಲ ಜೋಡಿಸಿ ಮಾಡಿ ಎಲ್ಲ ಮಾಡ್ತಿದ್ದೆ. ನನಗಂತೂ ನಿಜವಾಗ್ಲೂ ಪ್ರತಿ ಒಂದು ಹಬ್ಬನೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು, ಸಿಕ್ಕಾಪಟ್ಟೆ ಕ್ರೇಜ್ ಅನಿಸುತ್ತೆ. ಎಲ್ಲನೂ ಅಷ್ಟೇ, ನಾನು ರೆಡಿ ಆಗೋದ್ರಿಂದ ಹಿಡ್ದು ದೇವ್ರ ಮನೆ ರೆಡಿ ಮಾಡೋದು, ಮನೆ ಅಲಂಕಾರ ಮಾಡೋದು, ಮನೇನ ಡಿಫ್ರೆಂಟಾಗಿ ಎಲ್ಲ ರೆಡಿ ಮಾಡೋದು, ಇದೆಲ್ಲ ನಂಗೆ ತುಂಬಾ ಇಷ್ಟ. ಆರತಿ ಎಲ್ಲ ಫೈನಲ್ ರೆಡಿ ಆಯಿತು. ಅದಾದಮೇಲೆ ದೇವ್ರ ಮನೆ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವ್ರ ಮನೆ ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೇಲಿ ಕೂಡ ದೀಪ ಹಚ್ಚಿ ಹೂವು ಹಣ್ಣು ಎಲ್ಲ ಇಟ್ಟು ದೇವ್ರ ಮನೆಗೆ ಕೂಡ ಅಲಂಕಾರ ಎಲ್ಲ ಮುಗಿಸಿ ಈಗ ಫೈನಲಿ ಪೂಜೆ ಮಾಡುವಂಥ ಟೈಮ್ ಆಯಿತು. ಪೂಜೆ ಎಲ್ಲ ಮುಗಿಸ್ತು. ಆರತಿ ಏನು ಮಾಡಿದ್ದೀವಿ ಅದಕ್ಕೂ ಕೂಡ ನಾವೆಲ್ಲನೂ ಪೂಜೆ ಮಾಡಿ, ಅದಕ್ಕೂ ಕೂಡ ನಾನು ಏನೇನೆಲ್ಲ ಅಡುಗೆ ಮಾಡಿದ್ದೆ ಅದನ್ನು ಕೂಡ ನೈವೇದ್ಯ ಎಲ್ಲ ಮಾಡಿ ಅದಾದಮೇಲೆ ಆರತಿನ ನಾವಿಲ್ಲೇ ಪೂಜೆ ಮಾಡಿ ಮಾರಮ್ಮ ತಾಯಿ ಹೆಸ್ರು ಹೇಳಿ, ಇದು ಮಾರಮ್ಮ ತಾಯಿ ಜಾತ್ರೆ ಆಗಿರೋದ್ರಿಂದ ಮಾರಮ್ಮ ತಾಯಿ ಹೆಸ್ರು ಹೇಳಿ ಪೂಜೆ ಮಾಡಿದೋ. ಹಾಗೆ ಜಾನು ಕೂಡ ಧೃತಿ ಕೂಡ ಎಲ್ಲರೂ ನಾನು ಪೂಜೆ ಮಾಡ್ತೀನಿ ಅಂತೇಳಿ ಪೂಜೆ ಮಾಡಿದ್ರು. ನನಗೆ ಆರತಿ ಎಲ್ಲ ಕೊಡೋದಕ್ಕೆ ಅವ್ರಿಗೆ ಸ್ವಲ್ಪ ಭಯ ಆಗುತ್ತೆ, ಬೀಳಿಸ್ಬಿಟ್ರೆ ಮಕ್ಕಳಲ್ವಾ ಗೊತ್ತಾಗಲ್ಲ ಅಂತೇಳಿ ಸ್ವಲ್ಪ ಭಯ. ಹಾಗಾಗಿ ಆರತಿ ಎಲ್ಲ ನಾನೇ ಮಾಡಿದೆ. ಅದಕ್ಕೆ ಪೂಜೆ ಏನಿದೆ ಅದನ್ನೆಲ್ಲ ಮಕ್ಕಳು ಕೂಡ ಸೇರಿ ಮಾಡಿದ್ರು. ಎಲ್ಲರೂ ಪೂಜೆ ಮಾಡಿದ್ರು. ಆ್ಯಂಡ್ ಪ್ರಕಾಶ್ ಕೂಡ ಕೆಲ್ಸಕ್ಕೆ ಹೋಗಿದ್ರು. ಅವ್ರು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಅದಾದಮೇಲೆ ಅವರು ಕೂಡ ಪೂಜೆ ಮಾಡಿದ್ರು. ಬೇಗ ಬರ್ತೀನಿ ಅಂತ ಹೋಗಿದ್ರು. ಆದರೆ ಬಟ್ ಕೆಲಸ ಅಂದರೆ ಗೊತ್ತಿದೆ ಅಲ್ವಾ, ಹೇಳಿದ ಟೈಮಿಗೆ ಬರೋಕ್ಕಾಗಲ್ಲ. ಸ್ವಲ್ಪ ಲೇಟ್ ಆಗಿತ್ತು. ಅದಾದಮೇಲೆ ಅವರು ಕೂಡ ಬಂದು ಎಲ್ಲ ಪೂಜೆ ಎಲ್ಲ ಮುಗಿಸಿದ್ರು. ಎಲ್ಲ ಪೂಜೆ ಎಲ್ಲ ಮುಗಿಸಿ ಮತ್ತೆ ಅಗೇನ್ ಅಡುಗೆ ಕಡೆ ಹೋದೆ ನಾನು. ಸ್ವಲ್ಪ ಕಾಳೆಲ್ಲ ಒಗ್ಗರಣೆ ಹಾಕೋದೆಲ್ಲ ಇತ್ತು, ಎಲ್ಲ ಬೇಯಿಸಿ ಎಲ್ಲ ಇಟ್ಕೊಂಡಿದ್ದೆ. ನಾನು ಪೂಜೆ ಏನು ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದೆ ಅದೇ ಟೈಮಲ್ಲಿ ಎಲ್ಲನೂ ಕೂಗಿಸ್ಕೊಳ್ಳೋ ಅಂಥದ್ದು ಏನೇನಿದೆ ಆ್ಯಂಡ್ ಆ ಥರದನ್ನೆಲ್ಲ ನಾನು ಮಾಡ್ಕೊಂಡಿದ್ದೆ. ಅದಕ್ಕೆ ಮುಂಚೆನೇ ಎಲ್ಲ ಕುಕ್ಕರ್ಗೆಲ್ಲ ಇಟ್ಬಿಟ್ಟು ಬಂದಿದ್ದೆ. ಎಲ್ಲ ಆಲ್ಮೋಸ್ಟ್ ಕೂಗಿ ಎಲ್ಲ ಬೆಂದೆಲ್ಲ ಆಗಿತ್ತು. ಈಗ ಫೈನಲ್ ಆಗಿ ಒಗ್ಗರಣೆ ಹಾಕೋಣ ಅಂತೇಳಿ ಕಾಳು ಸಾಂಬಾರು ಮಾಡಿ, ಪಲ್ಯ ಮಾಡಿ, ಪಾಯಸ ಮಾಡಿ ಎಲ್ಲ ಮಾಡ್ದು.
ಅದಾದ್ಮೇಲೆ ಸರಿ ಸಂಜೆ ಆಯಿತು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಮನೆಗೆಲ್ಲ ನೆಂಟರು ಬಂದಿದ್ರು. ದೇವಸ್ಥಾನಕ್ಕೆ ಹೋಗಿ ಮಾರಮ್ಮ ತಾಯಿ ದರ್ಶನ ಮಾಡ್ದು. ತುಂಬ ರಶ್ ಇತ್ತು. ಆ ರಶಲ್ಲಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸಾಧ್ಯವಾದಷ್ಟು ನಾನು ವಿಡಿಯೋ ಮಾಡಿದ್ದೀನಿ. ಮಾರಮ್ಮ ತಾಯಿನ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ನೀವು ಕೂಡ ನೋಡಿ. ಪ್ರತಿ ವರ್ಷವೂ ಡಿಫ್ರೆಂಟಾಗಿ ಅಲಂಕಾರ ಮಾಡ್ತಾರೆ. ಹೋದ ವರ್ಷ ಹಣ್ಣಿನ ಅಲಂಕಾರ ಮಾಡಿದ್ರು ಅನಿಸುತ್ತೆ. ಈ ವರ್ಷ ಫ್ಲವರ್ದು ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಆದಮೇಲೆ ಪ್ರಕಾಶ್ ಅವರ ತಮ್ಮ ಬಂದಿದ್ರು. ಅವ್ರ ಮಿಸ್ಸಸ್ಸು ನಾನು ಎಲ್ಲರೂ ಬಂದಿದ್ರು. ಎಲ್ಲರೂ ಬಳೆ ತೊಟ್ಕೊಳ್ಳೋಣ ಅಂತೇಳಿ ಎಲ್ಲರೂ ಒಂದೇ ಕಲರು. ನಾನು, ಅನು, ಸುಮಾ ಒಂದೇ ಕಲರು ಬಳೆ ತೊಟ್ಕೊಂಡು ನಂಗಂತೂ ತುಂಬ ಖುಷಿ ಆಯಿತು. ಹೆಣ್ಮಕ್ಳಿಗೆ ಒಂಥರ ಖುಷಿ ಅಲ್ವಾ, ಒಂಥರ ಸಂಭ್ರಮ. ಎಷ್ಟೇ ಇದ್ದರೂ ಏನೇ ಮಾಡಿದ್ರು ಬಳೆ, ಹೂವು, ಸೀರೆ ಈ ಥರದ್ದೆಲ್ಲ ಒಂಥರ ಕ್ರೇಜ್ ಅನಿಸುತ್ತೆ. ಎಲ್ಲರೂ ಬಳೆ ತೊಟ್ಕೊಂಡು ಪ್ರೀತಿಯಿಂದ ಒಂದೇ ಕಲರು ಬಳೆ ಹಾಕಿಸ್ಕೊಂಡು ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಬಳೆ ಎಲ್ಲ ಹಾಕಿಸ್ಕೊಂಡಾದ್ಮೇಲೆ ಜಾತ್ರೆ ಒಂದು ರೌಂಡ್ ಎಲ್ಲ ಹೊಡೆದು ಚುರುಮುರಿ ಎಲ್ಲ ತಿಂದು. ನನಗಂತೂ ಆ ಚುರುಮುರಿ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಚುರುಮುರಿ. ಬಟ್ ಆ ಪ್ಲೇಸಲ್ಲಿ ನಾನು ತಿಂದಿದ್ದ ಪ್ಲೇಸಲ್ಲಿ ಏನಷ್ಟು ನನಗೆ ಚುರುಮುರಿ ಇಷ್ಟ ಆಗಲಿಲ್ಲ. ಜಾತ್ರೆ ಅಲ್ವಾ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅವರು ನೀಟಾಗಿ ಮಾಡೋಕ್ಕಾಗಲಿಲ್ಲ ಅನ್ಕೊತೀನಿ. ಇಟ್ಸ್ ಓಕೆ, ಪರವಾಗಿಲ್ಲ. ಒಟ್ಟಿನಲ್ಲಿ ತಿಂದು ಎಂಜಾಯ್ ಮಾಡ್ದು. ಅದಾದಮೇಲೆ ಅನು ಬಂದಿದ್ದಂತೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವಳು ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಂಗಿ ಅಂತಲೇ ಹೇಳ್ಬೋದು. ಪಾಪ ಅಷ್ಟು ದೂರದಿಂದ ಆದರೂ ಬಂದು ನನ್ನ ಮೀಟ್ ಮಾಡಿ ಜಾತ್ರೆ ನೋಡಿಕೊಂಡು, ಅವಳು ದೇವಸ್ಥಾನ ನೋಡಿರಲಿಲ್ಲ, ಹಾಗಾಗಿ ದೇವ್ರನ್ನ ದರ್ಶನ ಮಾಡಿ ಎಲ್ಲ ಮುಗಿಸ್ತು. ಅದಾದಮೇಲೆ ಇದು ಆರತಿದು ತುಂಬ ರಶ್ ಇದೆ. ತುಂಬ ವೆರೈಟಿಯ ಆರತಿಗಳನ್ನ ಮಾಡ್ಕೊಂಬರ್ತಾರೆ. ನಿಜವಾಗ್ಲೂ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಈ ಒಂದು ಜಾತ್ರೆ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.